ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆ ಕತೆ ಚಾನೆಲ್. ನಾನು ನಿಮ್ಮ ನಿರೂಪಕ ಉದಯ ಪ್ರಸಾದ್ ಮಾತಾಡ್ತಾ ಇದ್ದೇನೆ. ಈ ಒಂದು ಕಿರಣ ಸಂಚಿಕೆಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಒಂದಷ್ಟು ಸಾಧಕರ ಮನದಾಳದ ಮಾತುಗಳನ್ನ ನಿಮಗೆ ತಲುಪಿಸುವ ಕಾರ್ಯಕ್ರಮವೇ ನಮ್ಮ ಈ ಕಿರಣ ಸಂಚಿಕೆ. ಇಂದಿನ ಕಿರಣ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಪ್ರಾಚೀನ ವಸ್ತು ಸಂಗ್ರಹಕಾರರು ಹಾಗೂ ವೃತ್ತಿಯಲ್ಲಿ ವಕೀಲರೂ ಹೌದು, ಮತ್ತಿನ್ಯಾರು ಅಲ್ಲ, ಇವರು ಅಶೋಕ್ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮಾತಾಡ್ಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಬಂದಿದ್ದೀರಾ, ಮಾತಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ ಸರ್. ಮೊದಲನೇದಾಗಿ ನೀವು ಮೊದಲು ಆರ್ಮಿಯಲ್ಲಿ ಇರ್ತೀರಾ, ಅದಾಗಿ ವಕೀಲ ವೃತ್ತಿಯಲ್ಲಿ ಬರ್ತೀರಾ, ಅದಾಗಿ ಈ ಒಂದು ಹವ್ಯಾಸವನ್ನ ಬೆಳೆಸಿಕೊಳ್ತೀರಾ, ಪ್ರಾಚೀನ ವಸ್ತು ಸಂಗ್ರಹಣೆಯ ಒಂದು ಹವ್ಯಾಸವನ್ನ. ಈ ಒಂದು ಹವ್ಯಾಸ ಅಥವಾ ಉತ್ಸಾಹ ಯಾಕೆ ಬಂತು ಸರ್, ಹೇಗೆ ಬಂತು ಸರ್? ನಾನು ಇತಿಹಾಸದ ವಿದ್ಯಾರ್ಥಿ ಅಲ್ಲ, ಆದ್ರೂ ಆರ್ಮಿನಲ್ಲಿ ಇದ್ದಾಗ ಈ ಹೆರಿಟೇಜ್ ಬಿಲ್ಡಿಂಗ್ಸ್ ಗಳನ್ನ ನೋಡ್ತಾ ಇದ್ದೆ. ಇಲ್ಲಿ ಡೆಲ್ಲಿನಲ್ಲಿರ್ಬೋದು, ಮುಂಬೈನಲ್ಲಿರ್ಬೋದು, ಜಮ್ಮುನಲ್ಲಿರ್ಬೋದು. ಹೀಗೆ ಅಲ್ಲಿ ನೋಡಿದಾಗ ಇತಿಹಾಸದ ಬಗ್ಗೆ ಸಾಂಚಿನಲ್ಲಿರ್ಬೋದು, ಅವಾಗ ಇತಿಹಾಸದ ಒಂದು ಕುತೂಹಲ ಬೆಳೀತು. ಅಲ್ಲಿಂದ ಒಂದು ಸ್ಟಾರ್ಟ್ ಆಯ್ತು. ಅಂದ್ರೆ ಯಾವ ರೀತಿ ಸರ್? ಅಂದ್ರೆ ನಿಮಗೆ ಅದು ಫ್ಯಾಸಿನೇಟ್ ಮಾಡ್ತಾ? ಆಕಾಶ್, ನಮ್ಮ ಭವ್ಯ ಸಂಸ್ಕೃತಿ ಬಗ್ಗೆ ಒಂದು ಹೆಮ್ಮೆ ಅನಿಸ್ತು. 2000 ವರ್ಷದ ಹಿಂದೆ ಇರ್ತಕ್ಕಂತಹ ಸಾಂಚಿಯ ಒಂದು ಸ್ತೂಪ ಇರ್ಬೋದು, ಸುಮಾರು 2300 ವರ್ಷದ ಹಿಂದೆ ಸಾರನಾಥಗಳ ಇದೆ. ಅದನ್ನು ನೋಡಿದಾಗ ಒಂದು ಹೆಮ್ಮೆ, ಅದ್ರ ಬಗ್ಗೆ ಒಂದು ಆಸಕ್ತಿ ಮೂಡಿ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಇನ್ನು ನೀವು ಹೇಳಿದ್ರ, ಅಂದ್ರೆ ನೀವು ಪ್ರಾಚೀನ ವಸ್ತು ಸಂಗ್ರಹದ ಈ ಒಂದು ಹವ್ಯಾಸ ಎಲ್ಲಿಂದ ಶುರುವಾಯಿತು ಅನ್ನೋದ್ರ ಬಗ್ಗೆ ಹೇಳಿದ್ರ. ನಿಮ್ಮಲ್ಲಿ ಯಾವ ರೀತಿಯಾದಂತಹ ಪ್ರಾಚೀನ ವಸ್ತುಗಳೆಲ್ಲ ಇದೆ, ಅದನ್ನ ಹೇಗೆಲ್ಲ ಸಂಗ್ರಹಿಸಿದ್ರ ಸರ್? ನಮ್ಮಲ್ಲಿ ಈಗ ನಾಣ್ಯಗಳ ಬಗ್ಗೆ ಬರಬೇಕು ಅಂದ್ರೆ, ನಾಣ್ಯಗಳು 500 BC ಇಂದ ಸ್ಟಾರ್ಟ್ ಆಗುತ್ತೆ. 16 ಮಹಾಜನಪದಾಸ್ತಿಗಳು ಅಂತ ಏನ್ ಹೇಳ್ತೀವೋ, 16 ಮಹಾಜನಪದಗಳು ಅಂತ ಹೇಳ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಗಾಂಧಾರ ಇರ್ಬೋದು, ವಂಗ ಇರ್ಬೋದು, ಅಂಗ ಇರ್ಬೋದು, ಕೋಸಲ ಇರ್ಬೋದು, ಕಾಶಿ ಇರ್ಬೋದು, ಕುರು ಇರ್ಬೋದು. ಈಗ 16 ಜನಪದಗಳಲ್ಲಿ ಬಹುತೇಕ ಜನಪದಗಳ ನಾಣ್ಯಗಳಿವೆ. ಅದನ್ನ ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಅಂತಾರೆ, ಮುದ್ರಾಂಕಿತ ನಾಣ್ಯಗಳು ಅಂತಾರೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿಯವರೆಗೆ ಏನು ನಾಣ್ಯಗಳು ಹರಿದು ಬಂತು, ಸುಮಾರು ಒಂದು 4000 ನಾಣ್ಯಗಳು ಇರ್ತವೆ. ಅಂದ್ರೆ ನೀವು ಒಂದಷ್ಟು ನಾಣ್ಯಗಳ ಬಗ್ಗೆ ಹೇಳ್ತಾ ಹೋದ್ರ, ಈ ನಾಣ್ಯಗಳಲ್ಲದೆ ನೀವು ಒಂದಷ್ಟು ಪ್ರಾಚೀನ ವಸ್ತುಗಳು, ಅಂದ್ರೆ ಬಹಳಷ್ಟು ವಸ್ತುಗಳನ್ನು ನೀವು ಸಂಗ್ರಹಿಸಿದ್ದೀರಾ ಸರ್. ಅವುಗಳ ಬಗ್ಗೆ ಕೂಡ ಒಂದಷ್ಟು ವಿಚಾರ ಯಾವುದೆಲ್ಲ ಇದೆ ಸರ್? ಈ ಹಳೆಯ ವಸ್ತುಗಳು ಬಂದ್ರೆ, ಈಗಾಗಲೇ ನಾವು ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಕೊಟ್ಟಿಗೆ ಒಂದು ಮ್ಯೂಸಿಯಂ ವಸ್ತು ಸಂಗ್ರಹಣೆ ಮಾಡಿದ್ವಿ. ಅಲ್ಲಿ ಬಹುತೇಕ ನಮ್ಮ 80% ವಸ್ತುಗಳನ್ನ ಅಲ್ಲಿ ಇಟ್ಟಿದ್ದೀವಿ. ಅಲ್ಲಿ ಜಾಸ್ತಿಯಾಗಿ ಒಂದು 200ಕ್ಕೂ ಹೆಚ್ಚು ಶಸ್ತ್ರಾಸ್ತ್ರಗಳನ್ನ ಇಟ್ಟಿದ್ವಿ. ಆರ್ಮ್ಸ್ ಅದನ್ನ ಇಟ್ಟಿದ್ದೀವಿ. ಅದ್ರ ಜೊತೆಗೆ ಕ್ಯಾಮ್ರಾಗಳನ್ನ ಇಟ್ಟಿದ್ದೀವಿ. ಹಾಗೆ ಟೈಪ್ ರೈಟರ್ ಒಂದು ಹರಿದು ಬಂದ ದಾರಿ ಅದನ್ನ ಇಟ್ಟಿದ್ದೀವಿ. ಅದ್ರ ಜೊತೆಗೇನೆ ಈ ಜನಪದ ವಸ್ತುಗಳು, ಗೃಹೋಪಯೋಗಿ ವಸ್ತುಗಳು, ಹಿಂದೆ ಅಂದ್ರೆ ಸುಮಾರು ವಿಂಟೇಜ್ ಐಟಮ್ಸ್ ಅಂತಾರೆ ಇಂಗ್ಲಿಷ್ ನಲ್ಲಿ. 60-70 ವರ್ಷದ ಹಿಂದೆ ನಮ್ಮ ಮನೆಗಳಲ್ಲಿ ಯೂಸ್ ಮಾಡ್ತಿರ್ತಕ್ಕಂಥ ಈ ಶಾವಿಗೆ ಮಣ್ಣುಗಳಿರ್ಬೋದು, ಅಥವಾ ಮಸಾಲೆ ಮರಿಗೆಗಳಿರ್ಬೋದು, ಮರದ ವಸ್ತುಗಳಿರ್ಬೋದು. ಹೀಗೆ ಬಹುತೇಕ ಅಲ್ಲಿ ಹೆಚ್ಚು ಕಡಿಮೆ 1,500ಕ್ಕೂ ಹೆಚ್ಚು ಒಂದು ಆರ್ಟ್ ಕ್ರಾಫ್ಟ್ಸ್ ಗಳನ್ನ ಅಲ್ಲಿ ಇಟ್ಟಿದ್ದೀವಿ. ಈ ಅಂದ್ರೆ ಸರ್, ನೀವು ಒಂದಷ್ಟು ಕ್ರಾಫ್ಟ್ಸ್ ಗಳು ಮತ್ತೆ ಶಸ್ತ್ರಾಸ್ತ್ರಗಳೆಲ್ಲ ಇದೆ ಅಂತ ಹೇಳಿದ್ರ. ಈಗ ಶಸ್ತ್ರಾಸ್ತ್ರ ಅಂತ ಹೇಳುವ ವಿಚಾರಕ್ಕೆ ಬಂದ್ರೆ, ಸೊ ಯಾವೆಲ್ಲ ಅಂದ್ರೆ ಕಾಲದ ಯಾವೆಲ್ಲ ರಾಜರ ಶಸ್ತ್ರಾಸ್ತ್ರಗಳು? ಹೆಚ್ಚಾಗಿ ಈಗ ಮರಾಠದ್ದು ಮರಾಠದ್ದು ಒಂದು 4-5 ಇದೆ. ಅದೇ ರೀತಿ ವಿಜಯನಗರ ಶೈಲಿದು 1-2 ಕಟಾರಿಗಳಿದೆ. ಮೈಸೂರು ಶೈಲಿದು ಬಹುತೇಕ ಜಾಸ್ತಿ ಇದೆ. ಇದನ್ನ ಎಲ್ಲೆಲ್ಲ ಸಂಗ್ರಹಿಸ್ತೀರಾ? ಮೈಸೂರು, ಬೆಂಗಳೂರು, ಗುಜರಾತ್, ಹಾಗೆ ರಾಜಸ್ಥಾನ, ಇಂಡಿಯಾದ ಎಲ್ಲಾ ಭಾಗಗಳಿಂದ ತಂದು ಸಂಗ್ರಹಿಸ್ತೀವಿ. ಅಂದ್ರೆ ನೀವೇ ಆ ಭಾಗಗಳಿಗೆ ಹೋಗ್ತೀವಿ. ವಾಟ್ಸ್ಆಪ್ ನಲ್ಲಿ ಕೆಲವರು ಎಕ್ಸಿಬಿಷನ್ ಗಳು ನಡೀತದೆ, ಬೆಂಗಳೂರು, ಮುಂಬೈ ಅಂತಲ್ಲಿ. ಅಲ್ಲಿ ಹೋಗ್ತೀವಿ. ಅಲ್ಲಿ ಗೊತ್ತಾಗ್ತದೆ. ಅಲ್ಲಿ ಕೆಲವೊಂದು ವಸ್ತುಗಳನ್ನು ಮಾರಾಟಕ್ಕೆ ಇಟ್ಟಿರ್ತಾರೆ, ಅವ್ರ ಪರಿಚಯ ಆಗ್ತದೆ. ವಾಟ್ಸ್ಆಪ್ ನಲ್ಲಿ ಕಳಿಸ್ತಾರೆ. ಆಮೇಲೆ ಅದನ್ನ ಕುಸ್ದು ಹೋಗಿ ನೋಡಿದ್ರೆ ವಾಟ್ಸ್ಆಪ್ ನಲ್ಲೂ ವ್ಯಾಪಾರ ಮಾಡುವಾಗಿಲ್ಲ. ಅಲ್ಲಿ ಹೋಗಿ ನೋಡಿ ಆಮೇಲೆ ನೀವು ಯಾವುದೇ ಒಂದು ಪ್ರಾಚೀನ ವಸ್ತುವನ್ನ ನೋಡುವಾಗ ಅಥವಾ ನಾವು ನೋಡುವಾಗ ನಮಗೆ ಒಂದಷ್ಟು ಕಥೆಗಳು ನಮಗೆ ಅದರಲ್ಲಿ ಹೊಳಿತಾ ಹೋಗ್ತದೆ. ನಿಮ್ಮ ಪ್ರಕಾರ ಅಂದ್ರೆ ಎಲ್ಲರೂ ನಾವು ಪ್ರಾಚೀನ ವಸ್ತು ಸಂಗ್ರಹಣೆಯನ್ನ ನೋಡ್ಲಿಕ್ಕೆ ಹೋಗ್ತೇವೆ. ಯಾವ ರೀತಿ ನಾವು ನೋಡ್ಬೇಕು? ಅಂದ್ರೆ ಒಬ್ಬ ಮೂಕ ಪ್ರೇಕ್ಷಕನಾಗಿ ನೋಡ್ಬೇಕಾ ಅಥವಾ ಅದನ್ನ ಯಾವ ರೀತಿ ನೋಡ್ಬೇಕು ಸರ್? ನಾವು ಕುತೂಹಲದಿಂದ ಫಸ್ಟ್ ಕುತೂಹಲ ಬರ್ಬೇಕು, ಆ ಕ್ಯೂರಿಯಾಸಿಟಿಯಿಂದ ನೋಡ್ಬೇಕು. ಹೋದಾಗ ಅದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಅದರಲ್ಲಿ ಏನು ವ್ಯಕ್ತಪಡಿಸುತ್ತೆ ಒಂದು ವಸ್ತು. ನೀವು ನೋಡ್ತಾ ಇದ್ರೆ ಅದನ್ನು ಒಂದು ನಾಣ್ಯದಲ್ಲಿ ಈಗ ಹಳೆಯದು ನೀವು ತುಂಬಾ 2500 ವರ್ಷದ ನಾಣ್ಯಗಳನ್ನ ತಗೊಂಡ್ರೆ, ಆ ಪಂಚ್ ಮಾರ್ಕ್ ನಾಣ್ಯಗಳಲ್ಲಿ ನೋಡಿ, ಪ್ರತಿ ನಾಣ್ಯಗಳಲ್ಲೂ ಒಂದು ವೃಕ್ಷ ಇರುತ್ತೆ. ಕೆಲವು ನಾಣ್ಯಗಳಲ್ಲಿ ಅದಕ್ಕೊಂದು ಕಟ್ಟೆ ಇರುತ್ತೆ.
ಅವಾಗ ನಮ್ಮ ಹಿಂದಿನವರ ನೇಚರ್ ಬಗ್ಗೆ ಇರ್ತಕ್ಕಂಥ ಪ್ರೀತಿ, ಅದ್ರ ಬಗ್ಗೆ ಇರ್ತಕ್ಕಂಥ ಒಂದು ಏನ್ ಹೇಳ್ಬೋದು, ಒಂದು ಮಹತ್ವವನ್ನು ಅವರು ಅರ್ತಿದ್ರು. ಇಲ್ಲ ಅಂದ್ರೆ ಒಂದು ವೃಕ್ಷಕ್ಕೆ ಒಂದು ನಾಣ್ಯದಲ್ಲಿ ಒಂದು ವೃಕ್ಷ, ಅದಕ್ಕೆ ಒಂದು ಕಟ್ಟೆ ಅಥವಾ ಒಂದು ಆನೆ ಅಥವಾ ಒಂದು ದನ ಅಂದ್ರೆ ಪಶು ಬರುತ್ತೆ ಅಂದ್ರೆ ಅದ್ರಲ್ಲಿ ಏನೋ ಒಂದು ಇಂಪಾರ್ಟೆನ್ಸ್ ಇರುತ್ತೆ. ಅಂದ್ರೆ ಅದರಲ್ಲಿ ಒಂದು ಭಾಗವಾಗಿರುತ್ತೆ ಲೈಕ್ ಅಂತದ್ದನ್ನ ನಾವು ನೋಡ್ಬೋದು. ಅದನ್ನ ಕ್ಯೂರಿಯಾಸಿಟಿಯಿಂದ ನೋಡಿದ್ರೆ ನೀವು ಮುಂದೆ ಆವಿಷ್ಕಾರ ಮಾಡ್ಬೋದು. ಹೇಗೆ ಹೊರಗೆ ಬಂತು, ಹೇಗೆ ಕಲೆ ಅಥವಾ ಜೀವನ ಅಥವಾ ಅದು ಏನನ್ನು ಸೂಚಿಸುತ್ತೆ ಅನ್ನೋದು ಬಹಳ ಮಹತ್ವ. ಖಂಡಿತ ಸರ್. ಅಂದ್ರೆ ಈ ಒಂದು ಪ್ರಾಚೀನ ವಸ್ತುಗಳನ್ನ ನಾವು ಕುತೂಹಲ ಭರಿತರಾಗಿ ನೋಡ್ಬೇಕು, ಬರೀ ಮೂಕ ಪ್ರೇಕ್ಷಕರಾಗಿ ಅಲ್ಲ, ಸವಿಯುವಂತದ್ದಲ್ಲ, ಕುತೂಹಲವನ್ನ ರಿಸರ್ಚ್ ಮೈಂಡ್ ಅಂದ್ರೆ ಒಂದು ಏನ್ ಹೇಳ್ತಾರೆ ಅಂದ್ರೆ ಆವಿಷ್ಕಾರದ ದೃಷ್ಟಿನಲ್ಲಿ ಏನಿಲ್ವೋ, ಯಾತಕ್ಕಾಗಿ ಇದನ್ನ ಇಟ್ರು, ಕಲೆ ಇದರಲ್ಲಿ ಯಾಕೆ ಚಿತ್ರಿಸಿದ್ರು ಅನ್ನೋದನ್ನ ನೋಡ್ಬೇಕು. ಖಂಡಿತ ಸರ್. ಅಂದ್ರೆ ಆ ಒಂದು ಅದರಲ್ಲಿ ಯಾವ ಆವಿಷ್ಕಾರ ಇದೆ ಅನ್ನುವಂಥದ್ದನ್ನ ನಾವು ಅರಿಬೇಕು ಅನ್ನುವಂಥದ್ದು ನೀವು ಹೇಳಿ. ಅದರ ಪ್ರಯೋಗ, ಅದ್ರದ್ದು ಏನು ಪರ್ಪಸ್ ಏನು, ಇಟ್ಟಿರ್ತಕ್ಕಂಥದ್ದು ಒಂದು ಯಾವುದೇ ಒಂದು ವಸ್ತುವಿನಲ್ಲಿ ಅದನ್ನ ಯಾಕೆ ಮುದ್ರಿಸಿದ್ರು ಅಥವಾ ಅದನ್ನ ಯಾಕೆ ಕೆತ್ತಿದ್ರು ನೋಡಿ. ಎರಡನೇದಾಗಿ ನೀವು ಪರ್ಫೆಕ್ಷನ್ ನೋಡಿ ಕೆಲಸದ ಬಹಳ ಪರ್ಫೆಕ್ಷನ್ ಇರುತ್ತೆ. ಈಗಿನ ಯಂತ್ರದಲ್ಲಿ ಬಹಳ ಅದರಲ್ಲಿ ಏನು ಹೇಳ್ತಾರೆ ಸ್ಕಿಲ್ ಇನ್ ಆಕ್ಷನ್. ಅದನ್ನ ನೀವು ಹಳೆಯ ವಸ್ತುಗಳನ್ನು ನಿಜ ಅಂದ್ರೆ ಆ ಒಂದು ಕರಕುಶಲತೆ ಆಗಿರಬಹುದು, ಆ ಒಂದು ಚಾಕಚಕ್ಯತೆ ಅದನ್ನ ನಾವು ನೋಡ್ಲಿಕ್ಕೆ ಖಂಡಿತ ಕೆತ್ತನೆಗಳಲ್ಲಿ ಮತ್ತು ಮರದ ಕೆತ್ತನೆಗಳಲ್ಲಿ ವಿಶೇಷವಾಗಿ ಗಮನಿಸಿ ಪರ್ಫೆಕ್ಷನ್. ಅದರಲ್ಲಿ ಕೃಷ್ಣ ಹೇಳಿದ ಹಾಗೆ ಯೋಗದಲ್ಲಿ ಕರ್ಮದಲ್ಲೇ ಯೋಗವನ್ನು ಅದ್ರಲ್ಲಿ ಈಗಿನ ಎಲ್ಲಾ ಈ ಮಿಷನ್ ಯುಗದಲ್ಲಿ ಆ ಪರ್ಫೆಕ್ಷನ್ ನೀವು ನೋಡ್ಲಿಕ್ಕೆ ಸಿಗುತ್ತೆ. ನೋಡಿ ಅಂದ್ರೆ ನೀವು ಹೇಳುವಂತದ್ದು ಈಗಿನ ಯುಗದ ಮೆಷಿನ್ ಮೇಡ್ ಎಷ್ಟೇ ಪರ್ಫೆಕ್ಷನ್ ಅನ್ನು ಹೊಂದಿದ್ರು ಆಗಿನ ಒಂದು ಕೈಯಲ್ಲಿ ಮಾಡಿದಂತೆ ಅದಕ್ಕೆ ನಾವು ತುಲನೆ ಮಾಡ್ಲಿಕ್ಕೆ ಸಾಧ್ಯ. ಖಂಡಿತ ನಿಜ ಸರ್. ಇನ್ನು ನಾವು ಒಂದಷ್ಟು ಯಾವುದೇ ಒಂದು ಪ್ರತಿಮೆಗಳನ್ನ ನೋಡ್ತೇವೆ. ಈಗ ಇಲ್ಲಿ 2 ಪ್ರತಿಮೆಗಳಿದೆ. ಸೊ ಈ ಪ್ರತಿಮೆಗಳು ಒಂದಷ್ಟು ನಮ್ಮ ಕಲ್ಚರ್, ನಮ್ಮ ಹಿಂದಿನ ಹೇಳ್ತದೆ. ನೀವೀಗ ಶೃಂಗ ಅಥವಾ ಮೌರ್ಯನ್ ಕಾಲದ ಸ್ತೂಪಗಳಿಗೆ ಹೋದ್ರೆ ಅಲ್ಲಿ ನಮ್ಮಲ್ಲಿ ಒಂದೆರಡು ಇದೆ, ಇದು ಟೆರಕೊಟ್ಟ ಇದೆ. ಅವಾಗಿನ ಒಂದು ವೇಷಭೂಷಣಗಳನ್ನು ನೀವು ನೋಡ್ಬೋದು. ಹೇಗಿತ್ತು ಅವಾಗಿನ ತಲೆ ಕಟ್ಟತಕ್ಕಂಥ ಮುಂಡಸ್ ಇರ್ಬೋದು ಅಥವಾ ಪಂಚೆ ಉಡ್ತಕ್ಕಂಥದ್ದು ಇರ್ಬೋದು. ಅಲ್ಲಿ ಅವಾಗಿನ ಒಂದು ಜೀವನ ಪದ್ಧತಿನೂ ಅದು ಹೇಳುತ್ತೆ. ಈಗ ನಾವು ಏನೇ ಮಾಡ್ತಾ ಇದ್ರು ಯಾವುದನ್ನು ಹೊಸ್ತು ಅಂತ ಹೇಳಲಿಕ್ಕಾಗಲ್ಲ, ಯಾಕೆ ಹಿಂದೆ ಇತ್ತು ಅನ್ನೋದನ್ನ ನಮಗೆ ತೋರಿಸುತ್ತೆ. ನಮಗ್ ಕನ್ನಡಿ ಹಿಡಿಯಿತು, ನೀನು ಮಾಡಿದ್ದು ಹೊಸ್ತಲ್ಲಪ್ಪ, ಹಿಂದೆ ಇತ್ತು, 2000 ವರ್ಷದ ಹಿಂದೆ ಇತ್ತು, 1500 ವರ್ಷದ ಹಿಂದೆ ಇತ್ತು ಇದು ಅನ್ನೋದನ್ನು ತೋರಿಸುತ್ತೆ ಅನ್ಸುತ್ತೆ. ಖಂಡಿತ. ಇನ್ನು ನಮ್ಮ ಪ್ರಾಚೀನ ವಸ್ತುಗಳನ್ನ ನಾವು ನೋಡ್ತೇವೆ. ಅದನ್ನ ಅಂದ್ರೆ ನೀವು ಹೇಳಿದ ಹಾಗೆ ಕುತೂಹಲದಿಂದ ನೋಡಬಹುದು. ಇದರಿಂದ ನಾವು ಏನನ್ನ ಕಲಿಬಹುದು ಸರ್? ಈ ಒಂದು ಪ್ರಾಚೀನ ವಸ್ತುಗಳಿಂದ ಅಂದ್ರೆ ಈಗಿನವರು ಏನನ್ನ ಕಲಿಬಹುದು? ಅದು ಕೂಡ ಏನೋ ಒಂದು ಪಾಠವನ್ನ ನಮಗೆ ಹೇಳ್ತದೆ, ಗತ ವೈಭವವನ್ನ ಸಾರ್ತದೆ. ನಾವು ಫಸ್ಟ್ ನಮ್ಮ ಸಂಸ್ಕೃತಿ, ಇತಿಹಾಸ, ಕಲೆ, ಪರಂಪರೆ ಬಗ್ಗೆ ಹೆಮ್ಮೆ ಪಡ್ಬೇಕು. ಯಾಕೆಂದ್ರೆ 2,500 ವರ್ಷದ ಹಿಂದಿನಿಂದ ನಾವು ಅಂತ ಒಂದು ಕಲೆನ ಹೊಂದಿದೀವಿ ಅಂದ್ರೆ ಈಗ ನಾವು ಹೇಳ್ತಕ್ಕಂಥದ್ದು ಯಾವುದೂ ಹೊಸದಲ್ಲ. ನಮ್ಮದೇ ಅಂತ ಭವ್ಯ ಕಲೆ ಇತ್ತು, ಅದನ್ನ ನಾವು ಮುಂದುವರಿಸಬೇಕು ಅನ್ನೋದನ್ನ ಒಂದು ಸಂದೇಶಗಳನ್ನ ಕೊಡುತ್ತೆ, ಅದು ಹೇಳ್ಬೋದು. ಖಂಡಿತ ಸರ್. ಇನ್ನು ನೀವು ನಿಮ್ಮ ಶಸ್ತ್ರಾಸ್ತ್ರಗಳು ಯಾವ ರೀತಿ ಅಂದ್ರೆ ನೀವು ಸಂಗ್ರಹವನ್ನ ಮಾಡಿದ್ರ, ಕೊಟ್ಟಿಗೆ ಹಾರದ ಪ್ರತಿಷ್ಠಾನದಲ್ಲಿದೆ ಅಂತ ಹೇಳಿದ. ಇನ್ನು ನೀವು ಮನೆಯಲ್ಲಿ ಬಳಸುವಂತಹ ಒಂದಷ್ಟು ಪ್ರಾಚೀನ ವಸ್ತುಗಳನ್ನು ಕೂಡ ನೀವು ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀರಾ. ಈಗ ಶಸ್ತ್ರಾಸ್ತ್ರಗಳು ಅಲ್ಲಿ ಯಾವ ರೀತಿ ಶಸ್ತ್ರವನ್ನ ಉಪಯೋಗಿಸ್ತಾ ಇದ್ರು ಅನ್ನೋದನ್ನ ನಮ್ಗೆ ತಿಳಿಸ್ತದೆ, ಅಥವಾ ಒಂದಷ್ಟು ಪ್ರತಿಮೆಗಳು ಅದರದ್ದೇ ಆದ ಅಂದ್ರೆ ಅವರ ವಸ್ತ್ರ ಶೈಲಿ ವಿನ್ಯಾಸಗಳನ್ನ ತಿಳಿಸ್ತದೆ. ಇನ್ನು ಯಾಕೆ ಸರ್ ಈ ಮನೆಯ ಹಳೆಯ ವಸ್ತುಗಳನ್ನ ನಾವು ಯಾಕೆ ಸಂಗ್ರಹಿಸಿಡಬೇಕು? ನೋಡಿ, ಈಗ ಎಲ್ಲ ಏನಾಗಿದೆ, ಸ್ಟೀಲ್ ಪಾತ್ರೆಗಳು ಅಲ್ಲ, ಪ್ಲಾಸ್ಟಿಕ್ ಬಂದ್ಬಿಟ್ಟಿದೆ ಅಲ್ವಾ. ಬಹಳ ಹಿಂದೆ ಏನಿತ್ತು ಮಣ್ಣಿನ ಪಾತ್ರೆಗಳು ಬಹಳ ವಿಶೇಷ ಆರೋಗ್ಯ. ನಮ್ಮ ಹಿಂದಿನವರಿಗೆ ಸ್ಟೀಲ್ ಅಥವಾ ಲೋಹದ ಬಗ್ಗೆ ಗೊತ್ತಿಲ್ಲ ಅಂತಿಲ್ಲ, ಗೊತ್ತಿತ್ತು. ಆದ್ರೆ ಅವರು ಪ್ರಜ್ಞಾಪೂರ್ವಕವಾಗಿ ಅವಾಯ್ಡ್ ಮಾಡಿದ್ರು ಅದರ ಬಳಕೆ. ಸಿಂಧು ಬಯಲು ನಾಗರಿಕತೆಯ ಉತ್ಖನನದಿಂದ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ಮಣ್ಣಿನ ಮಡಿಕೆಗಳು ಬಹಳ ಅದ್ಭುತವಾಗಿದೆ. ಅದು ನಮ್ಮಲ್ಲಿಲ್ಲ, ನ್ಯಾಷನಲ್ ಮ್ಯೂಸಿಯಂ ಡೆಲ್ಲಿನಲ್ಲಿದೆ, ಅಲ್ಲಿ ಹೋದ್ರೆ ನೋಡ್ಬೋದು. ಅದ್ಭುತವಾಗಿದೆ. ಇವತ್ತಿನ ಒಂದು ಏನು ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಯುಗಕ್ಕೆ ನಾಚಿಸ್ತಕ್ಕಂತ ಜರಡಿಗಳು ಅವ್ರು ಅದನ್ನ ಯಾಕೆ ಪ್ರಜ್ಞಾಪೂರ್ವಕವಾಗಿ ಲೋಹದ ಉಪಯೋಗವನ್ನ ಅವರು ಅವಾಯ್ಡ್ ಮಾಡಿದ್ರು? ಯಾತಕ್ಕಾಗಿ ಅವ್ರಿಗೆ ಗೊತ್ತಿತ್ತು ಮಣ್ಣಿನ ಮಡಿಕೆಗಳು, ಕಲ್ಲಿನ ಮಡಿಕೆಗಳು ಮತ್ತು ಮರದ ವಸ್ತುಗಳನ್ನ ಬಹಳಷ್ಟು ಆರೋಗ್ಯದ ದೃಷ್ಟಿಯಿಂದ ಮತ್ತೆ ನೇಚರ್ ಇದು ಫ್ರೆಂಡ್ಲಿ
ಎರಡು ದೃಷ್ಟಿಯಿಂದ ಅವಾಯ್ಡ್ ಮಾಡಿ ಅದನ್ನು ಉಪಯೋಗಿಸ್ತಿದ್ರು. ಅದು ಸಂದೇಶನ ಈ ಇವತ್ತಿನ ಪೀಳಿಗೆ ಕೂಡ. ಅಂದ್ರೆ ಈ ಹಳೆಯ ಪಾತ್ರೆಗಳನ್ನ ಅಂದ್ರೆ ಮನೆಯಲ್ಲಿ ನಾವು ಬಳಸ್ತಾ ಇರುವಂತಹ ಪಾತ್ರೆಗಳನ್ನ ಯಾಕೆ ನಾವು ಇಟ್ಕೊಳ್ಬೇಕು, ಮತ್ತೆ ನಮ್ಮ ಹಿರಿಯರು ಅದನ್ನ ಯಾಕೆ ಉಪಯೋಗಿಸ್ತಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ಹೇಳ್ತಾ ಹೋದ್ರೆ, ಸೊ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಮನೆಯ ಪಾತ್ರೆಗಳನ್ನ ನಾವು ಬಳಸ್ತೇವೆ. ಈಗ ಮಲೆನಾಡಲ್ಲಿ ಒಂದು ರೀತಿಯ ಪಾತ್ರೆಗಳು, ಕರಾವಳಿಯಲ್ಲಿ ಒಂದು ರೀತಿಯ ಪಾತ್ರೆಗಳು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಹುದಾ ಸರ್? ನೋಡಿ, ಮಲೆನಾಡಲ್ಲಿ ಹೆಚ್ಚಾಗಿ ಮಡಿಕೆಗಳು ಮತ್ತೆ ಕಲ್ಲು ಮಡಿಕೆ ಅಂತ ಗೊತ್ತಿರ್ಬೋದು, ಕಲ್ಲು ಚಟ್ಟಿ ಅಂತ, ಈ ಸಾಫ್ಟ್ ಸ್ಟೋನ್ ಬಳಸೋ ಕಲ್ಲಿನ, ಅದು ಮತ್ತೆ ಮರದ್ದು ಮಲೆನಾಡಲ್ಲಿ. ಅದ್ ಯಾಕೆ ಅಂದ್ರೆ ಆ ಕಲ್ಲು ಮಡಿಕೆನಲ್ಲಿ ಮತ್ತೆ ಕಲ್ಲು ಚಟ್ಟಿನಲ್ಲಿ, ಕಲ್ಲು ಮಡಿಕೆನಲ್ಲಿ ಮಾಡಿದ ಪದಾರ್ಥ ಇದೆಯಲ್ಲ, ಸಾಂಬಾರು ಹುಳಿ ಅಂತ ಅದ್ರ ರುಚಿನೇ ಬೇರೆ. ಅದು ಈಗಿನವ್ರಿಗೆ ಗೊತ್ತಿಲ್ಲ, ಯಾಕೆಂದ್ರೆ ಅದು ಬಿಫೋರ್ 40-45 ಇಯರ್ಸ್ ನಮ್ಮ ಅಜ್ಜಿ ಎಲ್ಲ ಮಾಡ್ತಾ ಇದ್ರು. ಅದರ ರುಚಿ ಇದೆಯಲ್ಲ, ಅದು ಇವತ್ತು ಹೇಳಿ ಅದು ಬೆಲ್ಲ ತಿನ್ನವನಿಗೆ ಬೆಲ್ಲದ ರುಚಿ ಗೊತ್ತಾಗುದಿಲ್ಲ. ಈ ಕರಾವಳಿ ಪ್ರದೇಶದಲ್ಲೂ ಹೆಚ್ಚು ಕಡಿಮೆ ಅಂತ ವ್ಯತ್ಯಾಸ ಇಲ್ಲ. ಅಲ್ಲಿ ಮರದ ಇದನ್ನ ಬಹಳ ಚೆನ್ನಾಗಿ ಮಾಡ್ತಾರೆ, ಮರದ ಮಳಿಗೆಗಳನ್ನ ಚೆನ್ನಾಗಿ ಕೆತ್ತಾರೆ. ಅವರು ಶೇಖರಣೆಗೆ ಮತ್ತೆ ಇದಕ್ಕೆ ಬೇಯಿಸ್ಲಿಕ್ಕೆ ಮಡಿಕೆಗಳು, ಶೇಖರಣೆಗೆ ಮರದ್ದು ಮಾಡ್ತಾರೆ. ಇಲ್ಲಿ ಶೇಖರಣೆಗಳಿಗೆ, ಭತ್ತ ಶೇಖರಣೆಗಳಿಗೆ ಕಡಿಕೆ, ಬೆತ್ತ ಮತ್ತೆ ಇದರದ್ದು ಬರ್ತಾ ಇತ್ತು, ಮತ್ತೆ ಮಡಿಕೆಗಳನ್ನು ಯೂಸ್ ಮಾಡ್ತಾ ಇತ್ತು. ಪ್ರಭೇದಗಳನ್ನ ಹೇಳ್ಬೋದು. ಖಂಡಿತ ಸರ್, ನೀವು ಒಂದಷ್ಟು ವಿಚಾರಗಳನ್ನ ಅಂದ್ರೆ ನೀವು ಪ್ರಾಚೀನ ವಸ್ತುಗಳ ಬಗ್ಗೆ ಹೇಳ್ತಾ ಹೋದ್ರ, ನೀವು ಯಾವ ರೀತಿ ಸಂಗ್ರಹ ಮಾಡಿದ್ರ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋದ್ರ, ಇನ್ನು ನೀವು ನಮ್ಮ ಆರ್ಮಿಯಲ್ಲಿಯೂ ಕೂಡ ಇದ್ರ, ಸೊ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನ ಹೇಳ್ಬೋದಾ? 1987 PUC ನಲ್ಲಿ ಇದ್ದಾಗ ನಾನು ಆರ್ಮಿ ಮಡ್ರಾಸ್ ರೆಜಿಮೆಂಟಿಗೆ ಜಾಯ್ನ್ ಆಗಿದೆ. ಸುಮಾರು 1996 ಅಂದ್ರೆ 9 ಇಯರ್ಸ್ ಸರ್ವಿಸ್ ಮಾಡಿ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಬಂದೆ. ನಾನು ಫಸ್ಟ್ ಜಾಯ್ನ್ ಆಗಿದ್ದು ಬಂದು ಊಟಿ ಹತ್ರ, ಉದಕಮಂಡಲ, ವೆಲ್ಲಿಂಗ್ಟನ್ ಟ್ರೈನಿಂಗ್. ಆಮೇಲೆ ಜಮ್ಮು ಕಾಶ್ಮೀರಕ್ಕೆ ಹೋದೆ. ಜಮ್ಮು ಕಾಶ್ಮೀರದಿಂದ ಬಂದು ಇದಕ್ಕೆ ಬಂದೆ, ಬಬೀನಾ ಅಂತ ಝಾನ್ಸಿ ಹತ್ರ. ಅಲ್ಲಿಂದ ಮತ್ತೆ ನಾನು ಇದಕ್ಕೆ ಹೋದೆ, ಸಿಕ್ಕಿಂ ಹೋದೆ. ಸಿಕ್ಕಿಮಿಂದ ಗುರುದಾಸ್ಪುರ ಬಂದೆ. ಗುರುದಾಸ್ಪುರದಿಂದ ಅಮೃತ್ಸರ್ ಹತ್ರ ಸ್ವಲ್ಪ ದಿನ ಇದ್ದೆ. ಆಮೇಲೆ ಅಲ್ವಾರ್ ಬಂದು ಅಲ್ವಾರಿಂದ ವಾಪಸ್ ಬಂದೆ. 9 ವರ್ಷಗಳ ಮಡ್ರಾಸ್ ಇನ್ಫೆಂಟ್ರಿನಲ್ಲಿ ಇದ್ದೆ. ಅದಾಗಿ ಮತ್ತೆ ವಕೀಲ ವೃತ್ತಿಯನ್ನ ವಕೀಲ ವೃತ್ತಿ ಸ್ಟಾರ್ಟ್. ಅದಾಗಿ ಈ ಹವ್ಯಾಸನ ಅವಾಗ್ಲೇ ರೂಢಿಸ್ಕೊಂಡಿದ್ವಿ. ಆದ್ರೆ ಅವಾಗ ಅಷ್ಟು ಜೋರಾಗಿರ್ಲಿಲ್ಲ. ಪುಸ್ತಕಗಳನ್ನ, ಸ್ಟಾಂಪ್ಸ್ ಗಳನ್ನ ಎಲ್ಲ ಏನು ಅಂದ್ರೆ ಅವಾಗ ತಂದು ಇಡ್ತಾ ಇದ್ವಿ ಮನೆಯಲ್ಲಿ ನಾವು ತಂದು ರಜದಲ್ಲಿ ಇಟ್ಟು ಹೋಗ್ತಾ ಇದ್ವಿ. ಅದು ಬರ್ಬೇಕಾದ್ರೆ ಅದ್ರ ಬೆಲೆ, ನಮ್ಮ ಮನೆ ಹಳೆ ಮನೆಗಳು, ಹುಲ್ಲಿನ ಮನೆಗಳು ಗೆದ್ದು ತಿಂತಿದ್ವು ಅಥವಾ ಇನ್ನೇನಾಗಿ ಹಾಳಾಗಿ ಹೋಗ್ತಿದ್ದು. ಈಗ ಒಂದು 30 ಇಯರ್ಸ್ ಇಂದ 96 ಇಂದ ಇದನ್ನ ಸ್ಟಾರ್ಟ್ ಮಾಡಿದ್ವಿ. ಈಗ ಒಂಥರ ಬೆಳೆದು ಬರ್ತಾ ಇದೆ. ಈಗ ಹವ್ಯಾಸ ಹೋಗಿ ಒಂದು ಚಟ ಆಗ್ಬಿಟ್ಟಿದೆ. ನೀವು ಒಂದಷ್ಟು ಕಡೆ ಎಕ್ಸಿಬಿಷನ್ ಕೂಡ ಮಾಡ್ತಾ ಇದ್ದೀರಾ. ಈಗಾಗಲೇ ಒಂದು 16 ಎಕ್ಸಿಬಿಷನ್ ಮಾಡಿದ್ವಿ. ಇತ್ತೀಚೆಗೆ ಲಾಸ್ಟ್ ಎಕ್ಸಿಬಿಷನ್ ಗೆ ಚಿಕ್ಕಮಗಳೂರಿನಲ್ಲಿ ನಮ್ಮ CEO ಸಾಹೇಬರು ಒಂದು ಅವಕಾಶ ಕೊಟ್ಟಿದ್ರು. ಇದರಲ್ಲಿ ಚೈತ್ರೋತ್ಸವ ಅಂತ ಮಾಡಿದ್ರು, 26, 27, 28. ಅಲ್ಲಿ ಶಸ್ತ್ರಾಸ್ತ್ರಗಳನ್ನ ಎಕ್ಸಿಬಿಷನ್ ಮಾಡಿದ್ವಿ. ಸುಮಾರು 1.5 ಲಕ್ಷ ಜನ ನೋಡಿದ್ರು. ಬಹಳ ಕುತೂಹಲದಿಂದ ನೋಡಿದ್ರು. ನೂಕು ನುಗ್ಗಲು ಆ ವಿಡಿಯೋಗಳು ಇದೆ. ನೂಕು ನುಗ್ಗಲ್ನಲ್ಲಿ ಅಲ್ಲಿ ಕೆಲವರು ವಯಸ್ಸಾದವರು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ತಳ್ತಾ ಇದ್ದ. ಅವನು ತಳ್ಳೋದನ್ನ ನೋಡಿ ಅವ್ರು ಹೇಳ್ತಾ ಇದ್ರು, ಸರ್ ನಮ್ಗೆ ಇನ್ನೊಂದ್ಸರಿ ಜೀವನದಲ್ಲಿ ನೋಡಕ್ ಸಿಗಲ್ಲ, ನೋಡ್ತೀನಿ. ಅಷ್ಟು ಉತ್ಸಾಹದಿಂದ ನೋಡಿದ್ರು. ಬಹಳ ಖುಷಿ ಅನಿಸ್ತು. ಖಂಡಿತ ಸರ್. ಇನ್ನು ನೀವು ಹೇಳಿದ್ರೆ ಅಂದ್ರೆ ಶಸ್ತ್ರಾಸ್ತ್ರಗಳ ಬಗ್ಗೆ ಹೇಳ್ತಾ ಹೋದ್ರೆ, ಮತ್ತೆ ನಾಣ್ಯಗಳ ಬಗ್ಗೆ ಹೇಳಿದ್ರೆ ಮೊದಲಿಗೆ ನಾಣ್ಯಗಳನ್ನು ಬಹಳಷ್ಟು ಎಕ್ಸಿಬಿಷನ್, ಮೂಡಿಗೆರೆನಲ್ಲೇ 2 ಎಕ್ಸಿಬಿಷನ್ ಮಾಡಿದ್ವಿ, ಒಂದು ಮಾಡಿದ್ವಿ ನಾಣ್ಯಗಳು. ಸ್ಕೂಲ್ಗಳಲ್ಲೂ ಹೋಗಿ ಆಗಾಗ್ಗೆ ಮಾಡ್ತಾ ಇರ್ತೀವಿ ಸಣ್ಣ ಪುಟ್ಟ. ಈಗ ನಜರತ್ತಲ್ಲಿ 26th ಅಲ್ಲಿ ಇದ್ದಾಗ ನಜರತ್ತಲ್ಲಿ ನಾನು ಕೊಟ್ಟಿದ್ದೆ ಫ್ರೀಡಮ್ ಫೈಟರ್ಸ್ ಮತ್ತೆ ಇದು ಫ್ರೀಡಮ್ ಮೂವ್ಮೆಂಟ್ ಬಗ್ಗೆ ಒಂದು ಎಕ್ಸಿಬಿಷನ್ ಮಾಡ್ಲಿಕ್ಕೆ ಬಿಫೋರ್ ರಿಪಬ್ಲಿಕ್ ಡೇ ಹೋಗಿ ತಯಾರಿ ಮಾಡಿಕೊಟ್ಟು ಬಂದೆ. ಮಕ್ಕಳಿಗೆ ಗೈಡ್ ಮಾಡಿ ಬಂದೆ. ಅವರೇ ಒಂದು ಎಕ್ಸಿಬಿಷನ್ ಮಾಡಿದ್ರು, ಅದ್ಭುತವಾಗಿ ಮಾಡಿದ್ರು. ಸುಮಾರು ಒಂದು 16 ಬೆಂಚ್ ನಲ್ಲಿ ಜೋಡಿಸಿದ್ರು ಅವರು. ಫಿಲಾಟಲಿಕ್ ಅಂಡ್ ನ್ಯೂಮಸ್ಮೆಟಿಕ್ ಅಂದ್ರೆ ಕಾಯಿನ್ಸ್, ಮತ್ತೆ ಅದಕ್ಕೆ ಫ್ರೀಡಮ್ ಮೂವ್ಮೆಂಟ್ ಗೆ ಮತ್ತೆ ಫ್ರೀಡಮ್ ಫೈಟರ್ಸ್ ಗೆ ಸಂಬಂಧಪಟ್ಟ ಹಾಗೆ ಕಾಯಿನ್ಸ್ ಗಳು, ಭಗತ್ ಸಿಂಗ್ ಇರ್ಬೋದು ಅಥವಾ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇರ್ಬೋದು, ಕೋಕಾ ಮೂವ್ಮೆಂಟ್ ಇರ್ಬೋದು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇರ್ಬೋದು, ಅದ್ರ ಬಗ್ಗೆ ಕಾಯಿನ್ಸ್ ಗಳನ್ನು ಬಿಟ್ಟಿದೆ. ಸೆಂಟಿನರಿ ಇಯರ್ಸ್, ಗೋಲ್ಡನ್ ಜೂಬ್ಲಿ, ಸಿಲ್ವರ್ ಜೂಬ್ಲಿ, ಅದನ್ನೆಲ್ಲ ಕಲೆಕ್ಷನ್ ಅಲ್ಲಿ ಇಟ್ಟಿದ್ವಿ. ಮಕ್ಕಳು ನೋಡಿದ್ರು. ಅದೊಂಥರ ಎಜುಕೇಶನ್ ಪರ್ಪಸ್ ಗೆ. ಹೌದು. ಇನ್ನು ನೀವು ಯಾವ್ದೆಲ್ಲ ಎಕ್ಸಿಬಿಷನ್ಸ್ ಗಳನ್ನ ಮಾಡಿದ್ರ ಅಂತ ಹೇಳಿದ್ರೆ, ಇನ್ನು ನಾಣ್ಯಗಳಲ್ಲಿ ನೀವು ನಮಗೆ ಅಂದ್ರೆ ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ ಯಾವೆಲ್ಲ ಪ್ರಭೇದಗಳಿದೆ ನಾಣ್ಯಗಳಲ್ಲಿ? ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ಬಹುತೇಕ ನಾಣ್ಯ
ಸಂಗ್ರಹಕಾರರು ಏನ್ ಮಾಡ್ತಾರೆ ಅಂದ್ರೆ ಒಂದು ಡೈನಾಸ್ಟಿ ಹಿಂದೆ ಬಿದ್ದು ಕಲೆಕ್ಟ್ ಮಾಡ್ತಾರೆ. ಹೌದು ಹೌದು. ಆದ್ರೆ ನಮ್ದೇನಾಗಿದೆ ಇದೊಂಥರ ಚೌಚವಾಗಿಬಿಟ್ಟಿದೆ. ಆದ್ರೆ ಇತ್ತೀಚೆಗೆ ಏನ್ ಮಾಡ್ತಾ ಇದ್ದೀನಿ, ಕರ್ನಾಟಕದ ನಾಣ್ಯಗಳ ಬಗ್ಗೆ ಅಂದ್ರೆ ಕರ್ನಾಟಕವನ್ನು ಆಳಿರ್ತಕ್ಕಂಥ ರಾಜಮನೆತಗಳ ನಾಣ್ಯಗಳ ಬಗ್ಗೆ ಆದಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ. ನಂದು ಕರ್ನಾಟಕದ ಬಗ್ಗೆ ಹೇಳ್ಬೇಕು ಅಂದ್ರೆ ಶಾತವಾಹನದಿಂದ ಲೈಕ್ ಬನವಾಸಿನಲ್ಲಿ ಅವರದ್ದು ಕುರುಹುಗಳು ಇದೆ, ಎವಿಡೆನ್ಸ್ ಸಿಕ್ಕಿದೆ ಅವರಿದ್ದಿದ್ದಕ್ಕೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಆಮೇಲೆ ಟ್ಯೂಟೂಸ್ಗಳು ಬರುತ್ತೆ, ಮಹಾರಥಿಗಳು ಬರುತ್ತೆ, ಪ್ರೀ ಕದಂಬ, ಪೋಸ್ಟ್ ಕದಂಬ, ರಾಷ್ಟ್ರಕೂಟ, ಚಾಲುಕ್ಯ, ಹೊಯ್ಸಳ, ವಿಜಯನಗರ ಮತ್ತೆ ಮೈಸೂರು. ಹೆಚ್ಚು ಕಮ್ಮಿ ಮೈಸೂರಿನ ಎಲ್ಲಾ ನಾಣ್ಯಗಳು ಇದೆ. ವಿಜಯನಗರದ್ದು 75% ನಾಣ್ಯಗಳಿದೆ, ಬಹುತೇಕ ನಾಣ್ಯಗಳಿದೆ, ಕಾಪರ್ ಮತ್ತೆ ಬೆಳ್ಳಿ ಮತ್ತೆ ಚಿನ್ನಗಳು. ಕರ್ನಾಟಕ ಈಗ ಅತಿ ಹೆಚ್ಚಿನ ಮಹತ್ವವನ್ನು ಕರ್ನಾಟಕಕ್ಕೆ ಕೊಡ್ತಾ ಇದ್ದೀನಿ. ಈ ಹಿಂದೆ ಎಲ್ಲದನ್ನೂ ಮಾಡ್ತಾ ಇದ್ದೆ, ಇತ್ತೀಚೆಗೆ ಕರ್ನಾಟಕಕ್ಕೆ ಹೆಚ್ಚು. ಯಾಕೆಂದ್ರೆ ಇದು ದೊಡ್ಡ ಸಾಗರ ನಾಣ್ಯ ಇದೆಯಲ್ಲ, ಭಾರತದ ನಾಣ್ಯ ಸಂಪತ್ತು ಇದೆಯಲ್ಲ, ಪ್ರಪಂಚದ ಬೇರೆ ಯಾವ ದೇಶಕ್ಕೂ ನೀವು ಹೋಲಿಸ್ಲಿಕ್ಕಾಗಲ್ಲ. ಅಷ್ಟೊಂದು ರಾಜಮನೆತನಗಳು. ಇದು ನಮ್ಮಲ್ಲಿರ್ತಕ್ಕಂಥದ್ದು ಈಗ 4,000 ನಾಣ್ಯ ಅಂದ್ರೆ ಇದು ಏನೇನೂ ಅಲ್ಲ ಅನ್ಸುತ್ತೆ. ಈಗ ಮುಂಬೈ ಛತ್ರಪತಿ ಶಿವಾಜಿ ಮಹಾರಾಜ ವಸ್ತು ಸಂಗ್ರಹಾಲಯಕ್ಕೆ ನೀವೇನಾದ್ರೂ ಭೇಟಿ ಕೊಟ್ರೆ ಅಲ್ಲಿ ನೋಡಿದ್ರೆ ನಾವು ನಾಚಿಕೋಬೇಕು, ಇದೇನೋ ಅಲ್ಲ ಅನ್ಸುತ್ತೆ. ಏನೋ ಒಂದು ಬೊಗಸೆ ನೀರೇನೋ ಅನ್ಸುತ್ತೆ ಸಾಗರದ. ಹಾಗಾಗಿ ಇದು ದೊಡ್ಡ, ಯಾಕೆಂದ್ರೆ ಇವತ್ತು ಅದರಷ್ಟು ಡಿಗ್ ಮೋರ್ ಗೆಟ್ ಮೋರ್. ಸಾಕಷ್ಟು ನಾಣ್ಯಗಳು ಸಿಗ್ತಿದೆ, ಸಾಕಷ್ಟು ರಾಜಮನೆತನಗಳು ಹೊರಗಡೆ ಬರ್ತಾ ಇದೆ. ಒಂದು ಇಂಪಾರ್ಟೆನ್ಸ್, ಒಂದು ಇದಕ್ಕೆ ಕೊಡೋದು ಒಳ್ಳೇದು ಅಂತ ಹೇಳಿ ಈಗ ಕರ್ನಾಟಕಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದೆ. ಖಂಡಿತ ಖಂಡಿತ ಸರ್. ಇನ್ನು ನೀವು ಈ ಹಿಂದೆ ಪ್ರತಿಮೆಗಳ ಬಗ್ಗೆ ನೀವು ಕೇಳಿದಾಗ ಅದನ್ನ ಒಂದಷ್ಟು ವಿಸ್ತಾರವಾಗಿ ಅರ್ಥ ಮಾಡಿಸಿದ್ರ. ಸೊ ಈ ಪ್ರತಿಮೆಗಳಲ್ಲಿಯೂ ಕೂಡ ಅಂದ್ರೆ ಈಗ ಒಂದೊಂದು ದೇವರನ್ನ ಒಂದೊಂದು ರಾಜಮನೆತನಗಳು ಒಂದೊಂದು ರೀತಿ ಅದನ್ನ ಬಿಂಬಿಸ್ತವೆ. ಸೊ ಅದು ನಿಮ್ಮ ಬಳಿ ಯಾವ ರೀತಿ ಇದೆ? ಸೊ ಯಾವೆಲ್ಲ ಪ್ರತಿಮೆಗಳಿದೆ? ಸೊ ಅದು ಯಾಕೆ ಆ ರೀತಿ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಮೆಗಳು ಇರ್ತಾ ಇತ್ತು ಅನ್ನೋದ್ರ ಬಗ್ಗೆ? ನಮ್ಮಲ್ಲಿ ಬಹಳಷ್ಟು 300-400 ವರ್ಷದ ಹಿಂದೆಂದು ಇಲ್ಲ, 300 ವರ್ಷದಿಂದ ಈಚೆಗಿದೆ. ಹೆಚ್ಚು ಕರ್ನಾಟಕದ್ದು, ಅದರಲ್ಲಿ ನಾರ್ತ್ ಕರ್ನಾಟಕದ ಕಡೆ ಅಂದ್ರೆ ಹೆಚ್ಚಾಗಿ ಶೈವಿಸಮ್ ಅಂತಾರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ವೀರಭದ್ರ ಇರ್ಬೋದು, ವೀರಭದ್ರ ಇರ್ಬೋದು, ಅಥವಾ ನಾನಾ ತರದ ಲಿಂಗಗಳಿರ್ಬೋದು. ಆಮೇಲೆ ಖಂಡೋಬ ಅಂತಾರೆ, ಖಂಡೋಬ ಇರ್ಬೋದು. ಹೀಗೆ ನಾನಾ ತರದ ಪ್ರತಿಮೆಗಳಿದೆ. ಇನ್ನು ಈ ಕಡೆ ಬಂದ್ರೆ ತಮಿಳುನಾಡಿದ್ದು ಚೋಳ ಸ್ಟೈಲ್ ಇದು, ಕೆಲವು ರಾಮನ ಪ್ರತಿಮೆ ಇರ್ಬೋದು, ಕೃಷ್ಣನ ಪ್ರತಿಮೆ ಇರ್ಬೋದು. ಹಾಗೆ ಒಂದು 100ಕ್ಕೂ ಹೆಚ್ಚು ಪ್ರತಿಮೆಗಳು ಅಂದ್ರೆ ಮಿನಿಯೇಚರ್ ಎಲ್ಲ ಸಂಗ್ರಹಗಳು ಇದೆ. ಅದನ್ನ ಇಲ್ಲೇ ಮನೆಯಲ್ಲೇ ಇಟ್ಕೊಂಡಿದೀವಿ, ಅದು ಇಲ್ಲೇ. ಖಂಡಿತ ಖಂಡಿತ ಸರ್. ನಿಮ್ಮ ಬಳಿ ಯಾವುದೆಲ್ಲ ಪ್ರತಿಮೆಗಳಿದೆ ಅಂತ ಹೇಳಿದ್ರ. ಇನ್ನು ಇದರ ಜೊತೆಗೆ ಈ ಒಂದು ವಸ್ತು ಸಂಗ್ರಹಣೆಯ ಜೊತೆಗೆ ನೀವು ಒಂದಷ್ಟು ಬೇರೆ ಹವ್ಯಾಸಗಳನ್ನು ಹೊಂದಿದ್ದೀರಾ ಅಂತ ಕೇಳ್ಪಟ್ಟಿದ್ದೇನೆ, ಅದರ ಬಗ್ಗೆ ಒಂದಷ್ಟು ಹೇಳ್ತೀರಾ? ಹೌದು, ನಮಗೆ ಅದ್ರ ಜೊತೆಗೆ ಓದುವ ಹವ್ಯಾಸ ಇದೆ. ನನ್ನಲ್ಲಿ ಸುಮಾರು ಒಂದು 3,500 ಲಿಟ್ರೇಚರ್ಸ್ ಬಗ್ಗೆ ಪುಸ್ತಕಗಳಿದೆ, ಕನ್ನಡ ಮತ್ತೆ ಇಂಗ್ಲಿಷ್ಗಳು. ಹೆಚ್ಚಾಗಿ ಕನ್ನಡ ಇದನ್ನ ಓದ್ತಾ ಇದ್ದೀನಿ. ಜೊತೆಗೆ ಚಾರಣನೂ ಇದೆ, ಇತ್ತೀಚೆಗೆ ಬಿಟ್ಟಿದ್ದೀನಿ, ಒಂದು 4 ವರ್ಷ ಆಯ್ತು. ಚಾರಣಗಳನ್ನು ಮಾಡ್ತೀವಿ ನಾವು. ನಿಮ್ಮ ಚಾರಣದ ಬಗ್ಗೆ ಯಾವ್ದಾದ್ರು ಒಂದು ಮಹತ್ವದ ಘಟನೆ, ನೆನಪಿರುವಂತ ಘಟನೆ ಯಾವ್ದಾದ್ರು ಇದೆಯಾ ಸರ್? ಈ ಚಾರಣದ ಬಗ್ಗೆ ಬಂತು ಅಂದ್ರೆ 2017ರಲ್ಲಿ ನಾನು ಇದಕ್ಕೆ ಹೋಗಿದ್ದೆ, ನೀವು ಕೇಳಿರ್ಬೋದು. ಬದ್ರಿ ಇದು ಗಂಗೋತ್ರಿ ಮುಂದ್ಗಡೆ ಬರುತ್ತೆ, ಗೋಮುಖ ತಪೋವನ್ ಅಂತ ನೀವು ಕೇಳಿದ್ರಿ. ತಪೋವನ್ ಮತ್ತೆ ನಂದನ್ವನ್ ಅಂತ ಕೇಳಿದ್ರಿ. ಅಲ್ಲಿಗೆ ಗೈಡ್ ತಗೊಂಡು ಹೋಗಿದ್ದೆ, ತಪೋವನ್ ಮತ್ತೆ ನಂದನ್. ನೀವು ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗ್ತದೆ, ಗ್ಲೇಸಿಯರ್ ನಲ್ಲಿ ಬರುತ್ತೆ. ಅಲ್ಲಿಂದ ಬಂದವನು ವಿತೌಟ್ ಪೋರ್ಟರ್ ಅಂದ್ರೆ ಸಾಮಾನ್ಯ ವರ್ಗವನು ಗಂಗೋತ್ರಿಯಿಂದ ಸ್ಟಾರ್ಟ್ ಮಾಡಿದ್ದು. ಗಂಗೋತ್ರಿ ಟು ಕೇದಾರ್ನಾಥ್, ಅಲ್ಲೊಂದು ಕಾವಡಿ ರೋಡ್ ಬರುತ್ತೆ, ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಕಾವಡಿ ರೋಡ್ ಅಂದ್ರೆ ಶ್ರಾವಣ ಮಾಸದಲ್ಲಿ ಬಹಳ ಹಿಂದೆ ಅರಣ್ಯ ಮಾರ್ಗವಾಗಿ ನೀರ್ ತಗೊಂಡು ಗಂಗೆ ನೀರು ತಗೊಂಡು ಕೇದಾರ್ನಾಥಕ್ಕೆ ಅಭಿಷೇಕ ಮಾಡ್ಲಿಕ್ಕೆ ಹೋಗ್ತಾ ಇದ್ರು ಹಳ್ಳಿ. ಆ ರೂಟ್ ನಲ್ಲಿ ಹೋದೆ. ಅಲ್ಲಿಂದ ಕೇದಾರ್ನಾಥಕ್ಕೆ ಅಲ್ಲಿ ತಲುಪಿ, ಅಲ್ಲಿಂದ ಪಂಚಕೇದಾರ್ ಭಯ ನಡ್ಕೊಂಡೆ. ಬಸ್ ರೂಟ್ ನಲ್ಲಿ ಎಲ್ಲ ಅರಣ್ಯ ರೂಟ್ ನಲ್ಲಿ ಬದ್ರಿನಾಥ್ ವರೆಗೆ 29 ದಿನಗಳ ಕಾಲ ಸುಮಾರು 300 ಕಿಲೋಮೀಟರ್ ನಾನು ಚಾರಣ. 2017 ಅಲ್ಲಿ ರಾತ್ರಿ ಏನು ಅಂದ್ರೆ ನೀವು ಅಲ್ಲೆಲ್ಲ ಹುಲ್ಲುಗಾವಲುಗಳಿರುತ್ತೆ. ಈ ಕುರಿನ ಅಲ್ಲಿ ಮೇಯಿಸ್ಲಿಕ್ಕೆ ಹೋಗ್ತಾರೆ ಕುರುಡು, ಅಲ್ಲಿ ಕುರು ಅವ್ರ ಹಟ್ಟಿನಲ್ಲಿ ಉಳ್ಕೋಬೇಕು ರಾತ್ರಿ. ಅವ್ರಿಗೆ ಒಂದು 50-100 ಕೊಟ್ಬಿಟ್ರೆ ಅವ್ರು ದಾಲು ಅನ್ನ ಕೊಡ್ತಾರೆ, ಅದನ್ನ ಊಟ ಮಾಡ್ಕೊಂಡು ಕುರಿ ಪಕ್ಕದಲ್ಲೇ ಮರಬೇಕು, ಬೇರೆ ಅಲ್ಲಿ ಉಳಿಲಿಕ್ಕೆ ಜಾಗ. ಅಂತದ್ದೊಂದು ಚಾರಣ ಮಾಡಿದ್ದೀನಿ. ಅದನ್ನು ನಾನು ಹೇಗೆ ಅಂದ್ರೆ ಯೂಟ್ಯೂಬ್ ನಲ್ಲಿ ನೋಡಿದೆ. ಅದನ್ನ ಫಾರಿನರ್ಸ್ ಹೆಚ್ಚಾಗಿ ಮಾಡಿದೆ, ಇಂಡಿಯನ್ಸ್ ಈಗ ಮಾಡ್ತಾ ಇಲ್ಲ, ಅದು ಬಿಟ್ಬಿಟ್ಟಿದ್ದಾರೆ. ಈಗೆಲ್ಲ ಬಸ್ ಸೌಕರ್ಯ ಬಂದಿದೆ. ವಯಾ ಪಂಚಕೇದಾರ್, ಕೇದಾರ್ನಾಥ್ ಟು ಬದ್ರಿನಾಥ್, ಪಂಚಕೇದಾರಗಳು ಬರುತ್ತೆ, ರುದ್ರನಾಥ್, ತುಂಗನಾಥ್, ನೀವು ಕೇಳಿರ್ಬೋದು. ಅದರಲ್ಲಿ ಹೋಗಿ 29 ದಿನ 300 ಕಿಲೋಮೀಟರ್. ಖಂಡಿತ ಸರ್. ಅಂದ್ರೆ ಈ ಒಂದು ಚಾರಣ ಅಂದ್ರೆ ಈಗಿನ ದಿನಗಳಲ್ಲಿ ಈಗೀಗ ಟೆಕ್ಕೀಸ್ ಗಳು ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆದ್ರೆ
ಚಾರಣವನ್ನ ಅಂದ್ರೆ ಅದರದೇ ಆದ ಒಂದು ಸೊಬಗಿದೆ ಅದರಲ್ಲಿ. ಅಂದ್ರೆ ನೀವು ಪ್ರಕೃತಿಯನ್ನ ಸವಿತಾ ಹೋಗ್ಬೋದು. ವಿತೌಟ್ ಪೋರ್ಟರ್ ಅದರಲ್ಲಿ ವಿತೌಟ್ ಗೈಡ್, ವಿತೌಟ್ ಪೋರ್ಟರ್ ವಿತೌಟ್ ಗೈಡ್ ನಲ್ಲಿ ಹೋಗ್ತದೆ. ಆದ್ರೆ ತಪೋವನ್ ಮತ್ತೆ ನಂದನವನ್ನು ಪೋರ್ಟರ್ ವಿತ್ ಗೈಡ್ ನಲ್ಲಿ ಹೋಗಿದ್ದೆ. ಏನು ನಾನು ಇದರಿಂದ ಸ್ಟಾರ್ಟ್ ಮಾಡಿದ್ದ ಗಂಗೋತ್ರಿಯಿಂದ ಬದ್ರಿನಾಥ್ ವರೆಗೆ ವಯಾ ಪಂಚಕೇದಾರ್, ಅಂದ್ರೆ 5 ಕೇದಾರ್ಗಳು ಬರುತ್ತೆ. ವಿತೌಟ್ ಪೋರ್ಟರ್ ಮತ್ತೆ ವಿತೌಟ್ ಗೈಡ್ ನಲ್ಲಿ ಹೋಗಿದೆ. ಖಂಡಿತ ಖಂಡಿತ ಸರ್. ಅಂದ್ರೆ ನೀವು ನಿಮ್ಮ ಚಾರಣದ ಹವ್ಯಾಸ ಹೇಗಿದೆ ಅನ್ನೋದ್ರ ಬಗ್ಗೆ ನೀವು ಹೇಳ್ತಾ ಹೋದ್ರೆ, ಅಂದ್ರೆ ಮತ್ತೆ ಪುಸ್ತಕಗಳ ಬಗ್ಗೆ ಕೂಡ ಹೇಳಿದ್ರೆ, ಎಷ್ಟು ಪುಸ್ತಕಗಳು ನಿಮ್ಮ ಬಳಿ ಇದೆ, ಯಾವ ರೀತಿ ನೀವು ಸಾಹಿತ್ಯದ ಬಗ್ಗೆ ಒಲವನ್ನ ಇಟ್ಕೊಂಡಿದ್ದೀರಾ ಅಂತ. ಇನ್ನು ಒಂದಷ್ಟು ನಮ್ಮ ವೀಕ್ಷಕರಲ್ಲಿ ಆಗಿರಬಹುದು ಅಥವಾ ಬೇರೆ ಒಂದಷ್ಟು ಸಂಗ್ರಹಕಾರರು ಇರಬಹುದು, ಅವರಿಗೆ ನಿಮ್ಮ ಏನಾದ್ರೂ ಒಂದು ಸಲಹೆ ಅಥವಾ ನಿಮ್ಮ ಮನಸ್ಸಿನ ಮಾತೇನಾದ್ರೂ ಇದ್ರೆ ಏನಾದ್ರು ಹೇಳಿಕೆ ಬಯಸ್ತೀರಾ? ಸಂಗ್ರಹ ಮಾಡೋದು ತುಂಬಾ ಒಳ್ಳೇದು ಈಗಿನ ಯುವಜನತೆಗೆ ಅಥವಾ ಮಕ್ಕಳಿಗೆ ಹೇಳ್ತಾ. ಆದ್ರೆ ಈಗ ಮಕ್ಕಳು ಏನ್ ಮಾಡ್ಬೋದು ಅಂದ್ರೆ ಫಿಲಾಟಲಿನ ಮಾಡ್ಬೋದು. ಫಿಲಾಟಲಿ ಮೆಂಬರ್ ಆಗ್ಬೋದು. ಪೋಸ್ಟ್ ಆಫೀಸ್ ನಲ್ಲಿ ಮೆಂಬರ್ಶಿಪ್ ತಗೊಂಡ್ರೆ ಅವರಿಗೆ ವರ್ಷಕ್ಕೆ ಅಂತ ಖರ್ಚುಗಳು ಬರುವುದಿಲ್ಲ. 1,000-2,000 ರೂಪಾಯಿ ವರ್ಷಕ್ಕೆ ಬರುತ್ತೆ. ಅದು ಫಿಲಾಟಲಿ ಈಗಿನ ಮಕ್ಕಳಿಗೆ ಎಜುಕೇಶನ್ ಪರ್ಪಸ್ಗೆ ತುಂಬಾ ಒಳ್ಳೇದು. ಯಾಕೆಂದ್ರೆ ತುಂಬಾ ಇವೆಂಟ್ಸ್ ಗಳನ್ನ ಪರಿಚಯ ಮಾಡುತ್ತೆ. ಈಗ ಉದಾಹರಣೆಗೆ ಜಲಿಯನ್ ವಾಲಿಬಾಗ್ ಮ್ಯಾಸೆಕ್ಟರ್ 100 years ಆಯ್ತು, ಅದ್ರ ಬಗ್ಗೆ ತುಂಬಾ ಸುಂದರವಾದ ಸ್ಟಾಂಪ್ ಗಳನ್ನು ಬಿಡ್ತಾರೆ. ಈಗ ಮೊನ್ನೆ RSS ಗೆ 100 years ಆಯ್ತು, ಅದ್ರ ಬಗ್ಗೆ ಸುಂದರವಾದ ಸ್ಟಾಂಪ್ಸ್ ಗಳನ್ನು ಬಿಡ್ತಾರೆ. ಆ ಇವೆಂಟ್ಸ್ ಗಳನ್ನ ಮತ್ತೆ ನೆನಪು ಮಾಡ್ತಾ ಇರುತ್ತೆ. 50 years ಸೆಂಟಿನರಿ, ಅದೇ ಗೋಲ್ಡನ್ ಜೂಬ್ಲಿ, ಸಿಲ್ವರ್ ಜೂಬ್ಲಿ, ಡೈಮಂಡ್ ಜೂಬ್ಲಿ. ಹಾಗೆ ಮೊನ್ನೆ ಒಂದೇ ಮಾತ್ರ 150 years ಆಯ್ತು, ಅದ್ರ ಬಗ್ಗೆ ಸ್ಟಾಂಪ್ಸ್ ಗಳನ್ನು ಬಿಡ್ತಾರೆ. ಅಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಫಿಲಾಟಲಿ ಮಾಡ್ಕೋಬಹುದು. ಇನ್ನು ದುಡ್ಡಿದ್ದವರು ರಿಪಬ್ಲಿಕ್ RBI ನಲ್ಲಿ ಕಾಯಿನ್ಸ್ ಗಳು ಬರುತ್ತೆ, ಕಮಾಮರೇಟಿವ್ ಕಾಯಿನ್ಸ್, ಅದನ್ನ ಪರ್ಚೇಸ್ ಮಾಡ್ತಾರೆ ಹಣ ಇದ್ದವರು. ಇಲ್ಲ ಸಾಮಾನ್ಯದವರು ಬೇಡ, ಈಗ ನಾನು ಸಣ್ಣ ತರದಲ್ಲಿ ಪ್ರಾರಂಭ ಮಾಡ್ತೀನಿ ಅಂದ್ರೆ ಫಿಲಾಟಲಿ ಮಾಡ್ತಾರೆ. ಹಾಗೆ ವಸ್ತುಗಳನ್ನ ಹಳ್ಳಿನಲ್ಲಿ ಅಜ್ಜ ಅಜ್ಜಿ ಮನೆಯಲ್ಲಿದ್ದ ವಸ್ತುಗಳನ್ನು ಜೋಪಾನವಾಗಿ ತೆಗೆದು ಇಟ್ಕೊಂಡ್ರೆ ಮುಂದೊಂದು ದಿನ ಅವರಿಗೆ ಪ್ರಯೋಜನ ಬರುತ್ತೆ. ಅವ್ರ ಅಜ್ಜ ಅಜ್ಜಿ ನೆನಪು ಮಾಡ್ಕೊಂಡಂಗೂ ಆಗುತ್ತೆ, ಇದು ನಮ್ಮ ಅಜ್ಜ ಉಪಯೋಗಿಸಿದ್ದು. ಅದು ಒಂದು ಭಾವನೆಗಳು ಇರುತ್ತೆ, ಮತ್ತೆ ಒಂದು ವಸ್ತುಗಳು ಇರುತ್ತೆ, ಮತ್ತೆ ಅದು ಉಪಯೋಗಕ್ಕೆ ಬರುತ್ತೆ, ರಿಪೀಟ್ ಆಗುತ್ತೆ. ಯಾಕೆಂದ್ರೆ ಸಮಾಜದಲ್ಲಿ ಸಮಾಜ ಅಂತೀನಿ ಅಸ್ತಿತ್ವದಲ್ಲಿ ಎಲ್ಲ ಸೈಕ್ಲಿಂಗ್ ಅಲ್ವಾ, ಎಲ್ಲ ಸೈಕ್ಲಿಂಗ್. 12 ಗಂಟೆಯಿಂದ ಹೊರಟು ಮುಳ್ಳು ಪುನಃ 12 ಗಂಟೆಗೆ ಬರುತ್ತೆ ಅಲ್ವಾ. ಹೌದು, ಖಂಡಿತ. ಇನ್ನೊಂದೆರಡು ಪ್ರಶ್ನೆ ಕೇಳುದಾದ್ರೆ ಸರ್, ಅಂದ್ರೆ ಈ ಒಂದು ಸಂಗ್ರಹಕಾರರು ಅಂದ್ರೆ ಸಂಗ್ರಹಕಾರರಾಗಿ ತಮ್ಮ ಆಸಕ್ತಿಯನ್ನು ಮುಂದುವರಿಸಬೇಕು ಅಂತಿದ್ರೆ, ಸೊ ಒಂದಷ್ಟು ಸ್ಥಳಗಳಿದೆ ನಮ್ಮ ಕರ್ನಾಟಕ ಅಥವಾ ನಮ್ಮ ದೇಶದಲ್ಲಿ, ಇಲ್ಲಿ ನಾವು ವಿಸಿಟ್ ಮಾಡ್ಲೇಬೇಕು ಅಂತ ಹೇಳಿ, ಅಂತಹ ಯಾವ್ದಾದ್ರು ಸ್ಥಳಗಳ ಬಗ್ಗೆ ನೀವು ಹೇಳ್ಬೋದಾ? ಹೇಳ್ಬೋದು ನೋಡಿ. ಫಸ್ಟ್ ನಮ್ದು ನಮ್ಮ ಇದು ನಾಗರಿಕತೆ ಕುರುಹುಕ ಸ್ಟಾರ್ಟ್ ಆಗೋದು ಚಿತ್ರದುರ್ಗ ಚಂದ್ರವಳ್ಳಿ, ಅಲ್ಲಿ ಒಂದು ಪ್ಲೇಸ್ ನೋಡ್ಬೋದು. ಆ ನಂತರ ನೀವು ಹೋಗ್ಬೇಕು ಅಂದ್ರೆ ಬಾದಾಮಿ ಗೊತ್ತಲ್ಲ, ಐಹೊಳೆ. ಆ ನಂತರ ನೀವು ಇದಕ್ಕೆ ಲಕ್ಕುಂಡಿಗೆ ಬರ್ಬೋದು, ಇವತ್ತು ಕೇಳ್ತಿದ್ದೀರಲ್ಲ, ತೊಟ್ಟಿಲು ಅಂತ ಹೇಳ್ಬೋದು, ಹಂಪೆ. ಆಮೇಲೆ ಮತ್ತೆ ಇತ್ತೀಚಿನ ಅಂದ್ರೆ ಮೈಸೂರು ನೋಡ್ಬೋದು. ಮಂಡ್ಯದಲ್ಲೂ ಸಾಕಷ್ಟು ದೇವಸ್ಥಾನ, ಅದ್ಯಾಕೆ ನಮ್ಮಲ್ಲೇ ಇದೆಯಲ್ಲ, ಬೇಲೂರು, ಹಳೇಬೀಡು ಇದೆ ನೋಡಿ, ತರೀಕೆರೆ ಇದೆ. ಮತ್ತೆ ಇದು ಕಳಸಾಪುರದ ಹತ್ರ ಬೆಳವಾಡಿ ದೇವಸ್ಥಾನ. ಅವಾಗ ನಮ್ಗೊಂಥರ ಹೆಮ್ಮೆ ಅನ್ಸುತ್ತೆ ಆ ಮಕ್ಕಳಿಗೆ ಅಲ್ಲಿ ಹೋದಾಗ. ಮತ್ತೆ ಯಾವುದೇ ಮಕ್ಕಳು ಹೋಗ್ಲಿ, ಟೂರ್ ಕರ್ಕೊಂಡು ಹೋಗೋದಾರೆ ಫಸ್ಟ್ ನೀವ್ ಏನ್ ಮಾಡ್ಬೇಕು, ಅಲ್ಲಿ ಐತಿಹಾಸಿಕ ಪ್ರಸಿದ್ಧ ಸ್ಥಳಗಳನ್ನು ತೋರಿಸ್ಬೇಕು. ಆಮೇಲೆ ಸಾಧ್ಯವಾದ್ರೆ ಮ್ಯೂಸಿಯಂಗಳಿಗೆ ಭೇಟಿ ಕೊಡ್ಬೇಕು. ಈಗಿನ ಎಲ್ಲಾ ಟೂರ್ಗಳು ಏನ್ ಮಾಡ್ತಾರೆ, ಶಾಲೆನಲ್ಲೇ ಆದಷ್ಟು ಕರ್ಕೊಂಡು ಹೋಗ್ತಾರೆ, ಸಮುದ್ರ ಸ್ನಾನ ಮಾಡಿಸ್ತಾರೆ, ಹೋಟೆಲ್ಗಳು ಅಥವಾ ವಂಡರ್ಲಾಗಳು, ನೀರಿನ ಕಾಡಿಸಿ ಕರ್ಕೊಂಡ್ಬರ್ತಾರೆ. ನಿಜವಾಗಿ ಎಜುಕೇಶನ್ ಪರ್ಪಸ್ ಟೂರ್ ಹೇಗಿರ್ಬೇಕು ಅಂದ್ರೆ ಮ್ಯೂಸಿಯಂಗಳನ್ನು ತೋರಿಸ್ತಾರೆ. ಯಾಕೆಂದ್ರೆ ಸೋಲ್ ಆಫ್ ದ ಇದು ಆರ್ಟ್ ಅಂಡ್ ಕಲ್ಚರ್ ಆಫ್ ದ ಮ್ಯೂಸಿಯಂ. ನೋಡಿ, ನೀವು ಫಾರಿನರ್ಸ್ ಮ್ಯೂಸಿಯಂ ನಲ್ಲಿ ಜಾಸ್ತಿ ಯಾರು ಇರ್ತಾರೆ, ಲೈಬ್ರರಿಗಳಲ್ಲಿ ಯಾರು ನೋಡ್ಬೋದು, ನೀವು ಫಾರಿನರ್ಸ್ ನೋಡ್ಬೋದು. ನಮ್ಮವ್ರನ್ನ ನೋಡಕ್ ಸಾಧ್ಯ ಇಲ್ಲ. ನಮ್ಮವ್ರು ಎಲ್ಲಿರ್ತಾರೆ, ಬೀಚಲ್ಲೋ ಅಥವಾ ಹೋಟೆಲ್ಗಳಲ್ಲೋ ಅಂಗಡಿಗಳಲ್ಲೋ ಇರ್ತಾರೆ. ಅದನ್ನ ಮಾಡ್ಬೋದು. ಖಂಡಿತ ಸರ್. ಇನ್ನು ಕಡೆಯ ಪ್ರಶ್ನೆ ಕೇಳೋದಾದ್ರೆ, ಈ ಒಂದು ವಸ್ತು ಸಂಗ್ರಹಕಾರರ ಬಗೆಗೆ ಸರ್ಕಾರ ಏನಾದರೂ ಕ್ರಮ ತೆಗೆದುಕೊಳ್ಬೇಕು ಅಂತ ಏನಾದರೂ ನಿಮಗೆ ಇದ್ರೆ ನಿಮ್ಮ ತಲೆಯಲ್ಲಿ, ಸೊ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಬಹುದು ಅಥವಾ ಯಾವ ರೀತಿಯ ರೆಫಾರ್ಮ್ಸ್ ಗಳನ್ನ ಮಾಡಬಹುದು? ನಮ್ಮ ಸ್ನೇಹಿತರೊಬ್ಬರು ಯಾವಾಗಲೂ ಫೋನ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಇದರದ್ದು ಬೆಲೆ ಇದೆಯಲ್ಲ, ಎಲ್ಲ ಬೆಲೆ ಕಟ್ಲಿಕ್ಕೆ ಆಗಲ್ಲ. ಕೆಲವರಿಗೆ ಇದಕ್ಕೆ ಇಳಿದವನಿಗೆ ಮಾತ್ರ ಇದ್ರ ಆಳ. ಈಗ ಒಂದೊಂದು ನಾಣ್ಯಗಳು ಒಂದೊಂದು ಇಷ್ಟು ಸಣ್ಣ ತುಂಡಿರುತ್ತೆ ತಾಮ್ರದ ಬೆಲೆ. ಅದಕ್ಕೆ ಅದು ರೇರೆಸ್ಟ್ ಇನ್ ರೇರ್. ಈಗ ಬಾದಾಮಿ ಚಾಲುಕ್ಯ ಅವೆಲ್ಲ ಆಗಿದ್ರೆ ಕಂಪ್ಲೀಟ್ ಸ್ಕ್ರಿಪ್ಟ್ ಇದೆ, 30,000 40,000 50,000 1 ಲಕ್ಷದವರೆಗೂ ತಾಮ್ರದ ನಾಣ್ಯಗಳಿಗೆ ಹೋಗುತ್ತೆ. ಅದನ್ನ ಇಲ್ಲಿ ಯಾರು ಬಿಡಿಸ್ತಾರೆ.
ಇದು ಅದ್ರ ಕಷ್ಟ, ಅದ್ರ ಹಿಂದ್ಗಡೆ ಹಾಕಿರ್ತಕ್ಕಂಥ ಬಂಡವಾಳ, ಇಲ್ಲಿ ಏನು ಇಲ್ಲಿ ಅವಾಗ ನಮ್ಮ ಫ್ರೆಂಡ್ ಹೇಳ್ತಿರ್ತಾರೆ, ಸರ್ ನಾವೆಲ್ಲ ಫಾರಿನಲ್ಲಿ ಹುಟ್ಟಿಕೋಬೇಕು, ಫ್ರಾನ್ಸ್ ಅಲ್ಲೋ ಜರ್ಮನಿಯಲ್ಲ ಹುಟ್ಟಿದ್ದಾರೆ. ಇಂಡಿಯಾದಲ್ಲಿ ಇದಕ್ಕೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅನ್ಸುತ್ತೆ. ಕೊಡ್ಬೇಕು, ಅಂದ್ರೆ ಒಂದು ಸ್ಥಳನಾದ್ರೂ ಕೊಡ್ಬೇಕು. ಈಗ ನಾವು ಸ್ಥಳನ ಇಲ್ಲಿ ಹೀಗೆ ಕೊಟ್ರೆ, ಇಲ್ಲಿ ತೇಜಸ್ವಿ ಇದರಲ್ಲಿ ಸ್ಥಳ ಕೊಟ್ಟರು, ಅದೇ ತರ ಅವಕಾಶ ಇದರಲ್ಲಿ ಡಿಸಿ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಜಿಲ್ಲಾಡಳಿತ ಮೊನ್ನೆ ಕೊಟ್ಟು ಅಟ್ಲೀಸ್ಟ್ ಒಂದು ಸ್ಥಳ ಕೊಟ್ಟು ಒಂದು ಗುರುತಿಸಿದ್ರೆ ಯುವ ಪೀಳಿಗೆಗೆ ಮುಂದೆ ಸ್ಥಳ ಏನು ಇದನ್ನ ಸಂಗ್ರಹ ಮಾಡೋರಿಗೆ ಉತ್ತೇಜನ. ಹಣದ ರೂಪದಲ್ಲಿ ಕೊಡೋದು ಕಷ್ಟ, ಕೊಟ್ರೆ ತುಂಬಾ ಗುರುತಿಸಿ ಕೊಟ್ರೆ ತುಂಬಾ ಒಳ್ಳೇದು, ಬಟ್ ಅದು ಕಷ್ಟ. ಈ ರೀತಿ ಮಾಡ್ಬೋದು, ಸ್ಥಳ ಕೊಡ್ಬೋದು. ನಾವು ಮುಂದೆ ದೊಡ್ಡ ನಿಮಸ್ಮೆಟಿಕ್ ಒಂದು ಇದು ಮಾಡ್ಬೇಕು ಅಂತ ಇದೀವಿ, ಒಂದು ಮ್ಯೂಸಿಯಂ ಮಾಡ್ಬೇಕು ಅಂತ ಸ್ಥಳ ಸಿಗ್ತಾ ಇಲ್ಲ, ಅಷ್ಟು ಬಂಡವಾಳ ಇಲ್ಲ, ಅಷ್ಟು ದೊಡ್ಡದಾಗಿ ನಮ್ಗೆ ಹಾಕ್ಲಿಕ್ಕೆ ಬಂಡವಾಳ ಇಲ್ಲ. ಸರ್ಕಾರ ಏನಾದ್ರು ಮುಂದೆ ಬಂದು ನಮ್ದು ಬಿಲ್ಡಿಂಗ್ ಇದೆ ತಗೊಳ್ಳಿ ಮಾಡಿ ಅಂದ್ರೆ ನಾವು ರೆಡಿ ಇದ್ದೀವಿ. ಹಾಗೆ ಉತ್ತೇಜನ ಕೊಟ್ರೆ ನಾವು ಸಂಗ್ರಹ ಮಾಡಿದ್ದು ಮುಂದಿನ ಪೀಳಿಗೆಗಾಗುತ್ತೆ. ನಿಜ ನಿಜ ಅಲ್ವಾ? ಖಂಡಿತ ಖಂಡಿತ ಸರ್, ನಿಮ್ಮ ಜೊತೆ ಬಹಳಷ್ಟು ವಿಚಾರಗಳನ್ನು ಮಾತಾಡಿದ್ವಿ, ಒಂದಷ್ಟು ವಿಚಾರಗಳನ್ನು ನಾನು ತಿಳ್ಕೊಂಡೆ, ನಮ್ಮ ವೀಕ್ಷಕರು ತಿಳ್ಕೊಂಡ್ರು. ನಿಮ್ಮ ಜೊತೆ ಮಾತಾಡಿ ತುಂಬಾನೇ ಖುಷಿ ಆಯ್ತು ಸರ್. ಕಾರ್ಯಕ್ರಮಕ್ಕೆ ಬಂದದಕ್ಕೆ ತಮಗೆ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಜೊತೆ ಅಶೋಕ್ ಸರ್ ಅವರು ಅವರ ಮನದಾಳದ ಮಾತುಗಳನ್ನ, ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ತಾ ಹೋದ್ರು. ಮುಂದಿನ ಸಂಚಿಕೆಯಲ್ಲಿ ಹೀಗೆ ಇನ್ನೊಬ್ಬ ಸಾಧಕರನ್ನ ಅವರನ್ನ ಜೊತೆ ಮಾತಾಡಿಸಿ ಅವರ ಮನದಾಳದ ಮಾತುಗಳನ್ನ ನಿಮಗೆ ತಲುಪಿಸ್ತೇವೆ. ಅಲ್ಲಿ ತನಕ ನೋಡ್ತಾ ಇರಿ ಆ ಕತೆ ಚಾನೆಲ್. ನಮಸ್ಕಾರ.